ನಮಸ್ತೆ ಸ್ನೇಹಿತರೆ, ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಅದೃಷ್ಟ ಅನ್ನೋದು ಯಾವ ಸಮಯದಲ್ಲಿ ಯಾರ ಕೈ ಹಿಡಿಯುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಅದೆಷ್ಟೋ ಜನರಿಗೆ ರಾತ್ರೋರಾತ್ರಿ ಲಾಟರಿ ಹೊಡೆದು ಬೆಳಗಾಗುವುದರಲ್ಲಿ ಕೋಟ್ಯಾಧಿಪತಿಗಳಾದ ಉದಾಹರಣೆಯನ್ನು ನಾವು ಸಾಕಷ್ಟು ನೋಡಿದ್ದೇವೆ. ಸದ್ಯ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ವಿಷಯಗಳಲ್ಲಿ ನಾಗ್ಪುರದ ಒಬ್ಬ ಚಾಯಿವಾರನ ಸುದ್ದಿ ಕೂಡ ಒಂದು ಅಂತ ಹೇಳ್ಬೋದು. ಹೌದು, ವಿಶ್ವದ ಅಗರ್ಭ ಶ್ರೀಮಂತರಾದ ಬಿಲ್ ಗೇಟ್ಸ್ ಅವರು ಈ ಚಾಯಿವಾರನ ಚಿಕ್ಕ ಅಂಗಡಿಗೆ ಭೇಟಿ ನೀಡಿ ಅಲ್ಲಿ ಚಾಯ್ ಕುಡಿದಿದ್ದು ಅವರ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ. ಡಾಲಿ ಎನ್ನುವ ಹೆಸರಿನ ಈ ಚಾಯಿವಾಲ ತನ್ನ ಅಂಗಡಿಗೆ ಬರುವ ಗ್ರಾಹಕರಿಗೆ ಚಹಾ ಮತ್ತು ಸಿಗರೆಟ್ ಕೊಡುವ ರೀತಿ ಬಹಳ ಸುಂದರ. ಗ್ರಾಹಕರನ್ನು ತನ್ನತ್ತ ಆಕರ್ಷಣೆ ಮಾಡುವ ಈ ಚಾಯಿವಾಲನ ಸಾಕಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗಲೂ ವೈರಲ್ ಆಗುತ್ತಲೇ ಇರುತ್ತದೆ. ವಿಶ್ವದ ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್ ಯಾವಾಗ ಈ ಚಾಯಿವಾಲನ ಅಂಗಡಿಗೆ ಬಂದು ಚಾಯಿಯನ್ನು ಕುಡಿದರೋ ಅಂದಿನಿಂದ ಇದನ್ನು ಅದೃಷ್ಟವೇ ಬದಲಾಯಿತು ಅಂತ ಹೇಳಬಹುದು. ನಾಗ್ಪುರದ ಸುದರ್ ಅನ್ನೋ ಪ್ರದೇಶದ ಹಳೆಯ ವಿಸಿಎ ಕ್ರೀಡಾಂಗಣದ ಬಳಿ ರಸ್ತೆ ಬದಿಯ ಟೀ ಸ್ಟಾಲ್ನೊಂದಿಗೆ ಡಾಯ್ ಚಾಯಿವಾಲ ಚಾಯ್ ತಯಾರಿಕೆಯಲ್ಲಿ ಅವರ ವಿಶಿಷ್ಟ ವಿಧಾನದಿಂದ ಇಂಟರ್ನೆಟ್ ಖ್ಯಾತಿಯನ್ನು ಗಳಿಸಿದರು. ಡಾಲಿ ಎನ್ನುವ ಹೆಸರಿನ ಈ ಚಾಯಿವಾಲನ ನಿಜವಾದ ಹೆಸರು ಇಲ್ಲವಾದರೂ ಕೂಡ ಈತನ ವಿಡಿಯೋಗಳು ಅಂತರ್ಜಾಲದಲ್ಲಿ ವೈರಲ್ ಆಗುತ್ತಲೇ ಇರುತ್ತದೆ ಮತ್ತು ಲಕ್ಷಾಂತರ ವೀಕ್ಷಣೆ ಕಾಣುತ್ತದೆ. ಈ ಚಾಯಿವಾಲ ಕೇವಲ ಚಾಯ್ ನೀಡುವುದು ಮಾತ್ರವಲ್ಲದೆ ಸಿಗರೆಟ್ ನೀಡುವ ವಿಧಾನ ಕೂಡ ಬಹಳ ವಿಶಿಷ್ಟವಾಗಿದೆ. ಸ್ನೇಹಿತರೆ, ಬಿಲ್ ಗೇಟ್ಸ್ ಅವರು ಈ ಚಾಯಿವಾಲನ ಅಂಗಡಿಯಲ್ಲಿ ಚಾಯ್ ಸೇವಿಸಿದ್ದು ಅದರ ಫೋಟೋ ಮತ್ತು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿತ್ತು. ಈ ಚಾಯಿವಾಲನಿಗೆ ತಾನು ಒಬ್ಬ ಕೋಟ್ಯಾಧಿಪತಿಗೆ ಚಹಾವನ್ನು ನೀಡುತ್ತಿದ್ದೇನೆ ಎಂದು ತಿಳಿದೇ ಇರಲಿಲ್ಲ. ಈತನ ಅಂಗಡಿಗೆ ಬರುವ ಗ್ರಾಹಕರು ಬಿಲ್ ಗೇಟ್ಸ್ ವಿಡಿಯೋ ಬಗ್ಗೆ ಕೇಳಿದಾಗ ಈತನಿಗೆ ಅರಿವಾಯಿತು ತಾನು ಚಹಾ ನೀಡಿದ್ದು ಒಬ್ಬ ಕೋಟ್ಯಾಧಿಪತಿಗೆ ಎಂದು. ವಿದೇಶದಿಂದ ಬಂದ ಒಬ್ಬ ವ್ಯಕ್ತಿಗೆ ಚಹಾ ನೀಡಿದೆಂದು ಡಾಲಿ ಚಾಯಿವಾಲ ಭಾವಿಸಿದ್ದರು. ಆದರೆ ಮರುದಿನ ತಿಳಿಯಿತು ಆತ ವಿಶ್ವದ ಅಗರ್ಭ ಶ್ರೀಮಂತ ವ್ಯಕ್ತಿ ಎಂದು. ಬಿಲ್ ಗೇಟ್ಸ್ ಅವರು ಡಾಲಿ ಮಾಡಿಕೊಟ್ಟ ಚಾಯಿಯನ್ನು ಕುಡಿದು ವಾವ್, ಡಾಲಿ ಕಿ ಚಾಯ್ ಎಂದರು. ಇದನ್ನೇ ಕೇಳಿದ ಡಾಲಿ ಚಾಯಿವಾಲ ಸ್ವಲ್ಪವೂ ಮಾತನಾಡಲಿಲ್ಲ. ಬಿಲ್ ಗೇಟ್ಸ್ ಅವರು ಡಾಲಿ ಚಾಯಿವಾಲನ ಪಕ್ಕದಲ್ಲಿ ನಿಂತಿದ್ದರೂ ಕೂಡ ಡಾಲಿ ಚಾಯಿವಾಲ ತನ್ನ ಕೆಲಸದಲ್ಲಿ ನಿರತವಾಗಿದ್ದ ಕಾರಣ ಆತ ಯಾರು ಎಂದು ಈ ಚಾಯಿವಾಲನಿಗೆ ತಿಳಿದಿರಲಿಲ್ಲ. ಈ ರೀತಿಯಾಗಿ ಬಿಲ್ ಗೇಟ್ಸ್ ಬಗ್ಗೆ ಮಾತನಾಡಿದ ಈ ಡಾಲಿ ಚಾಯಿವಾಲ ಮುಂದಿನ ದಿನಗಳಲ್ಲಿ ನನಗೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಚಹಾ ಮಾಡಿಕೊಡಬೇಕೆನ್ನುವುದು ಬಹುದೊಡ್ಡ ಆಸೆ ಎಂದು ಹೇಳಿಕೊಂಡರು. ಶ್ರೀಮಂತ ವ್ಯಕ್ತಿ ಬಿಲ್ ಗೇಟ್ಸ್ ಅವರು ಈತನ ಚಾಯ್ ಅಂಗಡಿಗೆ ಭೇಟಿ ನೀಡಿ ಚಹಾ ಕುಡಿದಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದ ತಡ ಸಾಕಷ್ಟು ಗ್ರಾಹಕರು ಈತನ ಚಹಾದ ಅಂಗಡಿ ಒಂದು ಚಹಾವನ್ನು ಸೇವಿಸುತ್ತಿದ್ದಾರೆ. ಮೊದಲಿನ ವ್ಯಾಪಾರಕ್ಕಿಂತ ಈಗಿನ ವ್ಯಾಪಾರ ತುಂಬ ಉತ್ತಮವಾಗಿದೆ ಎಂದು ಈ ಚಾಯಿವಾಲ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಡಾಲಿ ಚಾಯಿವಾಲ ಅವರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಬಿಲ್ ಗೇಟ್ಸ್ ಅವರು ಒನ್ ಚಾಯ್ ಪ್ಲೀಸ್ ಎಂದು ಹೇಳುತ್ತಿರುವುದು ಕಾಣಿಸುತ್ತದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಡಾಲಿ ಚಾಯಿವಾಲ ಅವರ ಲುಕ್ ಫುಲ್ ಬದಲಾಗಿದೆ ಅಂತಲೇ ಹೇಳಬಹುದು. ಬಿಲ್ ಗೇಟ್ಸ್ ಜೊತೆಗಿನ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಈ ಚಾಯಿವಾಲ ಫುಲ್ ಫೇಮಸ್ ಆಗಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ಈ ಚಾಯಿವಾಲ ದುಬಾರಿ ಕಾರ್ ಖರೀದಿಸಿದ್ದಾರೆ ಅನ್ನೋ ಸುದ್ದಿ ಕೂಡ ವೈರಲ್ ಆಗಿದೆ. ಬಿಲ್ ಗೇಟ್ಸ್ ಅವರ ಒಂದೇ ಭೇಟಿಗೆ ಈ ಚಾಯಿವಾಲ ದುಬಾರಿ ಕಾರ್ ಖರೀದಿಸಿರುವುದು ಎಲ್ಲರಲ್ಲೂ ಕೂಡ ಅಚ್ಚರಿ ಮೂಡಿಸಿದೆ. ಸ್ನೇಹಿತರೆ, ಈ ಡಾಲಿ ಚಾಯಿವಾಲ ಅವರ ನಿಜವಾದ ಹೆಸರು ಸುನಿಲ್ ಪಾಟೀಲ್. ಈ ಸುನಿಲ್ ಪಾಟೀಲ್ ಮಹಾರಾಷ್ಟ್ರದ ನಾಗ್ಪುರದ ನಿವಾಸಿ. ನಾಗ್ಪುರದ ರಸ್ತೆಯೊಂದರಲ್ಲಿ ಟೀ ಮಾರುವ ಈತ ತನ್ನ 10ನೇ ತರಗತಿಯನ್ನು ಬಿಟ್ಟು ಮನೆಯನ್ನು ನೋಡಿಕೊಳ್ಳಲು ಟೀ ಮಾಡಲು ಆರಂಭಿಸಿದರು. ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ಡಾಲಿ ಚಾಯಿವಾಲ ಅವರ ಒಟ್ಟು ಆಸ್ತಿ ಮೌಲ್ಯ 10 ಲಕ್ಷ ರೂಪಾಯಿಗಳು ಎಂದು ಹೇಳಲಾಗುತ್ತಿದೆ. ನಾಗ್ಪುರದ ರಸ್ತೆಗಳಲ್ಲಿ ಟೀ ಸ್ಟಾಲ್ ನಡೆಸುತ್ತಿರುವ ಈತ ಪ್ರತಿನಿತ್ಯ 3 ರಿಂದ 4 ಸಾವಿರ ಸಂಪಾದನೆ ಮಾಡುತ್ತಾನೆ. ಪ್ರತಿನಿತ್ಯ 350 ರಿಂದ 500 ಕಪ್ ಚಹಾ ಮಾರಾಟ ಮಾಡುವ ಈತ ಬಿಲ್ ಗೇಟ್ಸ್ ಭೇಟಿಯ ನಂತರ 600 ರಿಂದ 700 ಕಪ್ ಚಹಾ ಮಾರಾಟ ಮಾಡುತ್ತಿದ್ದಾರೆ. ಸದ್ಯ ಬಿಲ್ ಗೇಟ್ಸ್ ಭೇಟಿಯ ಬೆನ್ನಲ್ಲೇ ಈ ಚಾಯಿವಾಲ 5 ಕೋಟಿ ಬೆಲೆ ಬಾಳುವ ಕಾರನ್ನು ಖರೀದಿ ಮಾಡಿದ್ದಾರೆ ಅನ್ನೋ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಸುದ್ದಿಯ ಬಗ್ಗೆ ಈ ಚಾಯಿವಾಲ ಎಲ್ಲೂ ಕೂಡ ಸ್ಪಷ್ಟನೆಯನ್ನು ನೀಡಿಲ್ಲ. ಇದು ಸುಳ್ಳು ಅಥವಾ ನಿಜವೋ ಎಂದು ಈತ ನೀಡಿದ ಸ್ಪಷ್ಟನೆಯಿಂದ ತಿಳಿದು ಬರಲಿದೆ. ಸ್ನೇಹಿತರೆ, ಈ ಚಾಯಿವಾಲ ಖರೀದಿಸಿರುವ 5 ಕೋಟಿ ಬೆಲೆ ಬಾಳುವ ಕಾರಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ನಾವು ಭೇಟಿ ಆಗ್ತೀವಿ. ನಮಸ್ತೆ.